ಇಲ್ಲಿ MLA ಆಗಿದ್ದಂಥವರೆಲ್ಲ ಡಾಕ್ಟರ್ಗಳಿದ್ರು. ಡಾಕ್ಟರ್ ಶಂಕರ್ ನಾಯಕ್, ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಮೇಷ್ಟ್ರು ಇದ್ರು. ನನ್ನ ಪಕ್ಕದಲ್ಲಿ ಮೇಷ್ಟ್ರು ಕೂತಿದ್ರು, ನಾಗರಾಜ ಅಂತ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡುವಂತವ್ರು, ಅವ್ರಿಗೆ ಪ್ರಜ್ಞೆ ಇತ್ತು. ಮೇಷ್ಟ್ರು ಪಾಠ ಹೇಳುವಂತವ್ರು, ಅವ್ರಿಗೂ ಪ್ರಜ್ಞೆ ಇತ್ತು. ಎಲ್ಲಾರನ್ನೂ ಬಿಟ್ಟು ಕಾಂಟ್ರಾಕ್ಟರ್ಗೆ ನೀವು ಕೊಟ್ಟು ಮಾಡಿದ್ದು ಉಣ್ಣು ಮಾರಾಯ ಅಂತೇಳಿ ಇವತ್ತು ಈ ಪರಿಸ್ಥಿತಿ ನೆಲಮಂಗಲ ತಾಲೂಕು ಬಂತಲ್ಲ ಅಂತೇಳಿ ಇವತ್ತು ಏನು ಗ್ರಾಚಾರ ಇವತ್ತಿನ ಪೀಳಿಗೆ ಅದು ಅಂದ್ರೆ, ನಮಗೆಲ್ಲ ನಾಟಿ ತಾಯಿದಿರು, ನಾಟಿ ಅಜ್ಜಿದಿರು ಸಿಕ್ಕಿದ್ರು. ಇವತ್ತೆಲ್ಲ ನಮ್ಮ ಹಳ್ಳಿಲಿ ನಾಟಿ ತಾಯಿದಿರು ಇಲ್ಲ, ನಾಟಿ ಅಜ್ಜಿದಿರು ಇಲ್ಲ, ಎಲ್ಲ ನೈಟಿ ತಾಯಿದಿರು ಜಾಸ್ತಿ ಆಗ್ಬಿಟ್ಟವ್ರೆಲ್ಲ. ನೀವಾಗೆಲ್ಲ ಆಯ್ತಲ್ಲ, ಈಗ ನೈಟಿ ತಾಯಿದಿರದೆ ಸಾಕಾಗಿತ್ತು. ಈ ಧಾರಾವಾಹಿ ನೋಡ್ಕೊಂಡ್ ಕುಂತ್ಕೊಂಡ್ರೆ ಯಾರು ಬಂದ್ರು ಯಾರು ಹೋದ್ರು ಈ ನೈಟಿ ತಾಯಿದಿದ್ರೆ ರಾಮಾಯಣ ಕುಂತದೆ. ಈ ನೈಟಿ ತಾಯಿದಿರು ಹೋಯ್ತಾವ್ರಿ. ಈ ಗಣಸ್ಗಿಂತ ನಾವೇನು ಕಮ್ಮಿ ಅಂತ 90 ತಾಯಿದಿರು ಬೇರೆ ಸ್ಟಾರ್ಟ್ ಆಯ್ತಾರೆ. ಇವತ್ತು ಅಪ್ಪ ಸತ್ರು ಸಾಯ್ಲಿ, ತಿಥಿಗೆ ಒಡೆ ಸಿಕ್ತು ಅನ್ನುವಂತ ಮಕ್ಕಳು ಇವತ್ತು ವಿಧಾನಸೌಧದಲ್ಲಿ ಇವತ್ತು ವಕ್ಕುರ್ಸ್ತಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ದುರಂತ. ಅಡ್ಡುಟದವನಿಗೆ ಪಾರ್ಪತ್ಯ ಕೊಟ್ಟಿದ್ಕೆ ಒಡೆಗದೆ ಕುಯಿಸದಂತ. ಯಾರೋ ದೊಡ್ಡ ದೊಡ್ಡ ನಾಯಕರಿಗೆ ಕೊಡೋಣ ಒಂಚೂರು ಕಾಸನ ನೀನ್ ಮಾಡಬಾರ್ದು, ಏನೇ ಮಾಡುದು ಸಮರ್ಥನೆ ಮಾಡ್ತೀವಿ ಅಂತ ಇವತ್ತು ಸಾವಿರಾರು ಜನ ಯುವಕರು ತುಂಬಿರುವಂತ ಈ ಸಮಾಜದಲ್ಲಿ ಈ ಪವಿತ್ರವಾದ ನೆಲವನ್ನ ಜಲವನ್ನ ಉಳಿಸ್ತೀವಿ ಅಂತ ಎದ್ದಿರ್ತಕ್ಕಂಥ ನೆಲಮಂಗಲ ತಾಲೂಕಿನ ಈ ಧೀರ ಮಕ್ಕಳು, ಈ ನೆಲಮಂಗಲ ತಾಲೂಕಿಗೆ ಅದೇನು ಗ್ರಾಚಾರ ಬಂದು ವಕ್ಕರ್ಸ್ಕೊತೋ ನೋಡ್ತಾ ಇದ್ದೆ ಆಗ್ಲೇ ಕೂತ್ಕೊಂಡು. ಇಲ್ಲಿ MLA ಆಗಿದ್ದಂಥವರೆಲ್ಲ ಡಾಕ್ಟರ್ಗಳಿದ್ರು. ಡಾಕ್ಟರ್ ಶಂಕರ್ ನಾಯಕ್, ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಮೇಷ್ಟ್ರು ಇದ್ರು. ನನ್ನ ಪಕ್ಕದಲ್ಲಿ ಮೇಷ್ಟ್ರು ಕೂತಿದ್ರು, ನಾಗರಾಜ ಅಂತ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡುವಂತವ್ರು, ಅವ್ರಿಗೆ ಪ್ರಜ್ಞೆ ಇತ್ತು. ಮೇಷ್ಟ್ರು ಪಾಠ ಹೇಳುವಂತವ್ರು, ಅವ್ರಿಗೂ ಪ್ರಜ್ಞೆ ಇತ್ತು. ಎಲ್ಲಾರನ್ನೂ ಬಿಟ್ಟು ಕಾಂಟ್ರಾಕ್ಟರ್ಗೆ ನೀವು ಕೊಟ್ಟು ಮಾಡಿದ್ದು ಉಣ್ಣು ಮಾರಾಯ ಅಂತೇಳಿ ಇವತ್ತು ಈ ಪರಿಸ್ಥಿತಿ ನೆಲಮಂಗಲ ತಾಲೂಕು ಬಂತಲ್ಲ ಅಂತೇಳಿ ನಾನಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಗ್ರಾಚಾರ ಬಂದು ಒದಗಿದೆ ಅಂತ ಒಂದು ಈ ಸಂದರ್ಭದಲ್ಲಿ ಕಿಡಿ. ಈಗ ನಾನು ಹಾಗೇ ಮಾತಾಡ್ಕೊ ಬರ್ಬೇಕಾದ್ರೆ ನಮ್ಮ ಹುಡುಗ ನೆನ್ಮನೆ ಹುಡುಗ ಹಂಗೆ ಕಾರ್ ಡ್ರೈವ್ ಮಾಡ್ತಾ ಇದ್ದ. ಅಣ್ಣ ಅಂತ ಒಂದು ಮಾತಂದ, ಎಷ್ಟು ಒಳ್ಳೆ ಮಾತು ಅವನಂದಂತದ್ದು ಅಂತೇಳಿ. ಈ 300 ವರ್ಷ ಈ ದೇಶ ವನವಾಸ ಅನುಭವಿಸ್ತಂತೆ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿಕೊಂಡು. 4 ಜನ ಬಂದ್ರಂತೆ ಪೋರ್ಚುಗೀಸರು ಈ ದೇಶಕ್ಕೆ. ಆರಂಭದಲ್ಲಿ ಯುರೋಪಿಯನ್ನರು ಅಡಗೇರ್ಕೊಂಡು ಅವನ್ಯಾರೋ ವಾಸ್ಕೋಡಿಗಾಮ ಈ ದೇಶಕ್ಕೆ ಜಲಮಾರ್ಗ ಕಂಡಿಡ್ದ. ಈ ದೇಶದ ಉಪ್ಪು ಮೆಣಸು ಮಸಾಲೆ ಪದಾರ್ಥಕ್ಕೋಸ್ಕರ ಅಂತ ಕೇಳಿದೀವಿ, ಪಾಠ ಓದಿದೀವಿ. 4 ಜನ ಬಂದ್ರಂತೆ ಪೋರ್ಚುಗೀಸರು. ಆ ಬಂದಾಗ 4 ಜನನ ಅವ್ರ ಹಿಂದೆ ಬಿದ್ರಂತೆ. ಇವ್ರೇನೋ ಅವ್ರ ಸೀಮೆಗಿಲ್ದವ್ರು ಅಂತೇಳಿ ಅವ್ರ ಹಿಂದೆ ಹೋದ್ರಂತೆ. ಅವತ್ತು 4 ಜನ ಬಂದಾಗ ಇವರು 10 ಜನ 100 ಜನ ಇದ್ರು ನಮ್ಮವರು ಭಾರತೀಯರು. ನಡ್ರಲ್ಲೇ ಮಕ್ಕಳ ಅಂತೇಳಿ 4 ಜನಕ್ಕೆ ಒಂದು 10 ಕಲ್ಲು ಬೀಸಿದ್ರೆ ಅವ್ರು ವಾಪಸ್ ಓಡೋಗಿರೋರು. ಅವತ್ತು ಕಲ್ಲು ಬೀಸದೇ ಇರುವಂತ ಕಾರಣಕ್ಕೆ ಪೋರ್ಚುಗೀಸರಿಗೆ 300 ವರ್ಷ ಗುಲಾಮರಾಗಿ ಈ ದೇಶದ ಭಾರತೀಯರನ್ನು ನಳಬೇಕಾಗಿ ಬಂತು. ದೊಡ್ಡ ಚರಿತ್ರೆ ನಿರ್ಮಾಣ ಆಯ್ತು ಅಂತೇಳಿ ಇವತ್ತು ಹೋರಾಟದಲ್ಲಿ ತಾಕತ್ತು ನೀವು ನಂಬಬೇಕು. ಹೋರಾಟದಲ್ಲಿ ತಾಕತ್ತಿದೆ. ಎಲ್ಲದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೋರಾಟದಿಂದ, ನಮಗೆ ಈ ಪ್ರಜಾಪ್ರಭುತ್ವ ಸಿಕ್ಕಿದ್ದು ಹೋರಾಟದಿಂದ. ಎಲ್ಲರ ಹೋರಾಟದ ಪರಿಶ್ರಮದಿಂದನೇ ಎಲ್ಲಾನು ಸಿಗ್ತಾ ಹೋಗುವಂಥದ್ದು. ಈ ನೀರಿನ ಹಕ್ಕು ಕೂಡ ನಿಮ್ಮ ಹೋರಾಟ. ಮತ್ತೆ ನಾವು ತಾಯಿಯ ಗರ್ಭದಲ್ಲಿ ಹೋರಾಟ ಮಾಡೇ ಹುಟ್ಟಿರುವಂತವ್ರು ಇಲ್ಲಿರುವ ಪ್ರತಿಯೊಬ್ಬರು ಕೂಡ. ಅಪ್ಪನ ಗಂಡಸನ ವೀರ್ಯಾಣು ಕೋಟ್ಯಾನು ಕೋಟಿ ಹೋಗ್ತಾವಂತೆ ಒಂದೇ ಒಂದು ಅಂಡಾಣುನಲ್ಲಿ ಜೀವ ಪಡ್ಕೊಳ್ಳಿಕ್ಕೆ. ಆ ಕೋಟ್ಯಾನು ಕೋಟಿ ವೀರ್ಯಾಣುಗಳನ್ನ ಮೀರಿಸಿ ಹೋರಾಟ ಮಾಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜೀವ ಪಡ್ಕೊಂಡು ಮನುಷ್ಯರು ಅಂತೇಳಿ ನಾವು ಹುಟ್ಟಿದೀವಿ. ಹೋರಾಟದಲ್ಲಿ ನೀವು ನಂಬಿಕೆ ಇಟ್ಟಿದ್ದೀರಿ ಅಂತ ಹೇಳಿ 2 ಗಾದೆ ಮಾತುಗಳು ನನ್ ನೆನಪು ಬರ್ತದೆ. ಸುಮಾರು ಜನಕ್ಕೆ ಇಲ್ಲಿ ಕುತೂಹಲ, ನನ್ನ ರಾಜಕಾರಣಿಯಲ್ಲಿ ಯಾರೋ ಟವಲ್ ಇಕ್ಕೊಂಡು ಹಳ್ಳಿಗೌಡನ್ ಕುಂಡ್ರಸವ್ರು ಅಂತೇಳಿ ಎಷ್ಟು ಸಾವಯವ ಕೃಷಿನಲ್ಲಿ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳ ತನಕ ಹೊರಟೋಗ್ಬಿಟ್ಟೆ. ನಾನು PUCಲಿದ್ದಾಗ ನನ್ನ ತಲೆಗೆ ಬಂತು ಈ ಪರಿಸರದ ವಿಚಾರ. ಡಾಕ್ಟರ್ ಶಿವರಾಮ್ ಕಾರಂತ್ ಹೇಳಿದ್ರು, ಮಕ್ಕಳ, ಒಂದು ಚಿಟಿಕೆ ಮಣ್ಣು ಹಸಿ ಮಣ್ಣಲ್ಲಿ 3 ಕೋಟಿ ಸೂಕ್ಷ್ಮಾಣು ಜೀವಿಗಳಿರ್ತವೆ ಅಂತ ಹೇಳಿದ್ರು. ಆ ಒಂದು ಜ್ಞಾನದ ಕಿಡಿ ನನ್ನನ್ನು ಎಲ್ಲಿ ತನಕ ತಗೊಂಡೋಯ್ತು ಅಂತಂದ್ರೆ, ನನ್ನ 11 ಎಕರೆ ಭೂಮಿಗೆ ಎಂದೂ ನಾನು ಇದುವರೆಗೂ ಕೂಡ ಯೂರಿಯಾ DAPಗಳನ್ನ ನನ್ನ ಎಡಗೈನಲ್ಲೂ ಕೂಡ ಮುಟ್ಟಿಲ್ಲ. ಸಂಪೂರ್ಣ ಸಾವಯವ ಕೃಷಿ ಕಡೆಗೆ ನಾನು ಗಮನ ಕೊಟ್ಟು ಇವತ್ತು ನಿಮ್ಮೆಲ್ಲರಿಗಿನ್ನ ಪುಣ್ಯ ಪಡ್ಕೊಂಡು ಆ ಅನ್ನವನ್ನ ತಿಂತಾ ಇದ್ದೀನಿ. ಬಹುಶಃ ನೀವು ಯಾರು ಕೇಳಿರಲ್ವೇನೋ, ಎಲ್ಲ ಕಳೆದು ಬಿಟ್ರು ನಮ್ಮವರು. ಈ ಒಂದು ಹಸಿರು ಕ್ರಾಂತಿ ಬಂದ ಮೇಲೆ ರಾಗಿ ತಳಿಗಳೆಲ್ಲ ಹೊರಟೋಯ್ತು. ಇದು ನನ್ನ ಹತ್ರ 4-5 ಜಿಲ್ಲೆಯವರು ಬೇರೆ ರಾಜ್ಯದವರು ಹುಡಿಕೊಂಬತ್ತಾರೆ. ಪಿಚ್ಕಡ್ಡಿ ರಾಗಿ, ಕರೆಕಡ್ಡಿ ರಾಗಿ, ಮಾದೇನಗಿರಿ ರಾಗಿ, ಗುಂಡೇ ರಾಗಿ, ಗೂಚಕ್ಕಿ ರಾಗಿ, ಮಜ್ಜಿಗೆ ರಾಗಿ, ಉಗಾಂಡ ರಾಗಿ, ಐನ್ ರಾಗಿ, ಉಲ್ಪರೆ ರಾಗಿ, ಇವೆಲ್ಲ ರಾಗಿಗಳನ್ನು ಕಳೆದು ಬಿಟ್ಟಿದ್ರು. ಎಲ್ಲವನ್ನೂ ನಾನು ತಾಕುಗಳು ಮಾಡ್ಕೊಂಡು ಮತ್ತೆ ಅದನ್ನು ಉಳಿಸುವಂತ ಕೆಲಸವನ್ನು ಮಾಡಿದೆ.
ಆಮೇಲೆ ಅನ್ನ ನೀವು ಪಾಲಿಶ್ಡ್ ತೆಗೆದಿರುವಂತ ಅನ್ನ ವಿಷ ಅನ್ನೋದು ಗೊತ್ತಾಗಿ ಬಿಟ್ಟೆ. ರಾಗಿ ಮುದ್ದೆ ತಿನ್ನೋದು, ಅದಕ್ಕೆ ನಾನು ಬೆಳಿತಿರುವಂತ ಎಂತದ್ದು ದೊಡ್ಡಿ ಭತ್ತ, ದೊಡ್ಡ ಬೈರ್ನೆಲ್ಲು ಚಿಕ್ಕ ಬೈರ್ನೆಲ್ಲು ಅಂತೇಳಿ ಬಿಳಿ ಮುಂಡ್ಗ ಕರೆ ಮುಂಡ್ಗ ಅಂತ ಬೆಳೆಯೋರು ಬರೀ ಹೊಲದಲ್ಲೇ ಎಸ್ಬಿಟ್ಟು ಅದನ್ನ ಸಾಲ್ ಭತ್ತ ಅಂತ ಬಿಡೋರು. ಇವತ್ತಿಗೂ ಅದನ್ನೇ ಬೆಳೆ ತಿನ್ನುವಂತ ಒಂದು ಕೈಂಕರ್ಯವನ್ನ ಮಾಡಿದೆ. ಇವತ್ತು ಡಾಕ್ಟರ್ ವೇದಿಕೆ ಮೇಲೆ ಇದ್ದಾರೆ, ಸುಮಾರು ಜನ ವಿದ್ಯಾವಂತರಿದ್ದೀರಿ, ಮಧ್ಯದಲ್ಲಿ ತಿಳ್ಕೊಂಡಿದ್ದೀರಿ. ಬೆರಕೆ ಸೊಪ್ಪು ಅಂತೇಳಿ ನಮ್ಮ ತಾಯಿದಿರು ಏನ್ ಕೀಳ್ತಾ ಇದ್ರು, ನಮ್ಮ ಅಜ್ಜಿದಿರು, ನಮ್ಮ ತಾಯಿದಿರು, ಅದ್ರ ಬಗ್ಗೆ ಸಂಶೋಧನೆ ಮಾಡದಂತ ಇವತ್ತಿನ ಪ್ರಪಂಚ, ಇವತ್ತಿನ ವೈದ್ಯಕೀಯ ಲೋಕ ಆಶ್ಚರ್ಯ ವ್ಯಕ್ತಪಡಿಸಿದೆ. ಭಾರತೀಯರಲ್ಲಿ ಇರ್ತಕ್ಕಂಥ ಬೆರಕೆ ಸೊಪ್ಪಿನ ಆ ಸಾರು ಮಾಡುವಂತ ಅದ್ರ ಮಹತ್ವವನ್ನು ಹೇಳಿದ್ದಾರೆ. ಇವತ್ತು ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಕೋಳಿ ಕಾಲಿನ ಸೊಪ್ಪು ಅಂತೇಳಿ ಏನೇನೋ ಇವರು ಹಾಕ್ತಾರಲ್ಲ, ಸಿಗೆ ಸೊಪ್ಪು ಅಂತೇಳಿ. ಆ ನಾಟಿ ತಾಯಿದಿರಿದ್ರು, ನಮ್ಮ ತಾಯಿದಿರಲ್ಲ, ನಮ್ಮ ಪುಣ್ಯ ಅದು ನಾಟಿ ತಾಯಿದಿರು. ಆ ಬೆರಕೆ ಸೊಪ್ಪಿನಲ್ಲಿರುವಂತ ಒಂದು ಔಷಧೀಯ ಗುಣ, ಪ್ರೋಟೀನ್, ವಿಟಮಿನ್ಗಳು ವಿಶ್ವದ ಯಾವುದೇ ಆಹಾರದಲ್ಲೂ ಕೂಡ ಅದನ್ನು ಸರಿಗಟ್ಟತಕ್ಕಂಥ ಇನ್ಯಾವುದೇ ಆಹಾರ ಇಲ್ಲ ಅಂತೇಳಿ ಇವತ್ತು ವಿಶ್ವ ಮಟ್ಟದ ವೈದ್ಯಕೀಯ ಲೋಕ ಹೋಗ್ತದೆ. ನಮ್ಮ ಪರಂಪರೆಯನ್ನು ಹೆಂಗ್ ಕಳ್ಕೊಂಡ್ವಿ ಅಂದ್ರೆ, ಇವತ್ತು ಏನು ಗ್ರಾಚಾರ ಇವತ್ತಿನ ಪೀಳಿಗೆ ಅದು ಅಂದ್ರೆ, ನಮಗೆಲ್ಲ ನಾಟಿ ತಾಯಿದಿರು, ನಾಟಿ ಅಜ್ಜಿದಿರು ಸಿಕ್ಕಿದ್ರು. ನಮ್ಮ ಅಜ್ಜಿದಿರು ಆ ಮುದ್ದೆ ತಿರುಗಬೇಕಾದ್ರೆ ನಾವು ಹೋದ್ರೆ ಮಕ್ಕಳು ಆ ಒಂದು ಹಂಚಿ ಕಡ್ಡಿಗೆ ಆ ಮುದ್ದೆನ ಮಿದ್ಕೊಟ್ಬಿಟ್ಟು ನಾಟಿ ಬೆಣ್ಣೆಯನ್ನ, ನಾಟಿ ತುಪ್ಪನ ಸವರ್ಬಿಟ್ಟು ಕೊಡ್ತಾ ಇದ್ರು. ಆ ಸ್ವರ್ಗ ನಾವು ಈ ಜನ್ಮದ ಕಡೆ ಕ್ಷಣ ತನಕ ಆ ಸ್ವರ್ಗವನ್ನ ನೆನೆಸ್ಕೋಬೇಕು. ಅಂತ ಒಂದು ಪುಣ್ಯವನ್ನ ಪಡೆದಂತ ನಾಟಿ ತಾಯಿದಿರಲ್ಲಿ ಹುಟ್ಟಿದಂತ ನಾವು ಮಕ್ಕಳು ಇವತ್ತೆಲ್ಲ ನಮ್ಮ ಹಳ್ಳಿ ನಾಟಿ ತಾಯಿದಿರು ಇಲ್ಲ, ನಾಟಿ ಅಜ್ಜಿದಿರು ಇಲ್ಲ, ಎಲ್ಲ ನೈಟಿ ತಾಯಿದಿರು ಜಾಸ್ತಿ ಆಗ್ಬಿಟ್ಟವ್ರೆಲ್ಲ. ನೀವಾಗೆಲ್ಲ ಆಯ್ತಲ್ಲ, ಈಗ ನೈಟಿ ತಾಯಿದಿರದೆ ಸಾಕಾಗಿತ್ತು. ಈ ಧಾರಾವಾಹಿ ನೋಡ್ಕೊಂಡ್ ಕುಂತ್ಕೊಂಡ್ರೆ ಯಾರು ಬಂದ್ರು ಯಾರು ಹೋದ್ರು ಈ ನೈಟಿ ತಾಯಿದಿರದೆ ರಾಮಾಯಣ ಕುಂತದೆ. ಈ ನೈಟಿ ತಾಯಿದಿರು ಹೋಯ್ತಾವ್ರಿ. ಈ ಗಣಸ್ಗಿಂತ ನಾವೇನು ಕಮ್ಮಿ ಅಂತ 90 ತಾಯಿದಿರು ಬೇರೆ ಸ್ಟಾರ್ಟ್ ಆಯ್ತಾವ್ರಿ. ಇಂಥ ಸಂದರ್ಭದಲ್ಲಿ ನಮ್ಮ ಪರಂಪರೆಯನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಎರಡೇ ಗಾದೆ ಮಾತುಗಳನ್ನು ನೆನಪಿಸಿ ನಾನು ನಮ್ಮ ಹೆಚ್ಚಿನ ಜನ ಗ್ರಾಮೀಣ ನಮ್ಮ ಹಳ್ಳಿ ನಮ್ಮ ಬಂಧುಗಳಿರೋದ್ರಿಂದ ಎರಡೇ ಗಾದೆಗಳು ನೆನೆಸ್ಕೊಳ್ಳಿ ದಯವಿಟ್ಟು. ಒಂದನೇ ಗಾದೆ ಅಪ್ಸತ್ರು ಸಾಯ್ಲಿ ತಿಥಿಗೆ ಒಡೆ ಸಿಕ್ತು ಅನ್ನುವಂತ ಗಾದೆ. ಇವತ್ತು MLA ಆದಂತವನು, ಮಿನಿಸ್ಟರ್ ಆದಂತವನು, ಅವನಿಗಿನ್ನ ದೊಡ್ಡವನು ಯಾರು DCM ಆಗಿರ್ತಕ್ಕಂಥವನು ದುಡ್ಡು ಬೇಕು. ಸರ್ಕಾರದ ಯಾವ ಯೋಜನೆಯಲ್ಲಿ ಎಷ್ಟು ಕಮಿಷನ್, ಎಷ್ಟು ಪರ್ಸೆಂಟ್ ಹೊಡಿಲಿಕ್ಕೆ ಬೇಕು, ಆ ಕಮಿಷನ್ ಹೊಡಿಲಿಕ್ಕೆ ಇವತ್ತು ಈ ಸ್ವರ್ಗದ ಸಮಾನ ಆಗಿರ್ತಕ್ಕಂಥ ಒಂದು ಸಾವಿರಾರು ವರ್ಷಗಳ ಕೆರೆಗಳನ್ನ, ಅಂತರ್ಜಲವನ್ನ, ಶುದ್ಧ ಜಲವನ್ನ, ಈ ಗಂಗಾ ಮಾತೆಯ ಈ ಪವಿತ್ರವಾದ ಭಾವನೆಗಳನ್ನ ಕೊಲ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದಾದ್ರೆ, ಇವತ್ತು ಅಪ್ಪ ಸತ್ರು ಸಾಯ್ಲಿ ತಿಥಿಗೆ ಒಡೆ ಸಿಕ್ತು ಅನ್ನುವಂತ ಮಕ್ಕಳು ಇವತ್ತು ವಿಧಾನಸೌಧದಲ್ಲಿ ಇವತ್ತು ವಕ್ಕರಿಸ್ತಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ದುರಂತ. ಆ ಒಂದು ದುರಂತಕ್ಕೆ ನೀವು ದಯವಿಟ್ಟು ಈಡಾಗಬಾರದು. ಎಚ್ಚರಿಕೆಯಿಂದ ನೀವು ಆ ಒಂದು ಕಲ್ಲೊಡೆಯುವಂತ ಕೆಲಸ, ಪೊಲೀಸರು ಕಲ್ಲೊಡಿಲಿಲ್ಲ ಅಂತ ಹೇಳಿದ್ನಲ್ಲ, ಕಲ್ಲೊಡೆಯುವಂತ ಕೆಲಸದಿಂದ ನಿಮ್ಗೆ ನ್ಯಾಯ ಸಿಗ್ತದೆ ಅನ್ನೋದು ಒಂದನೇ ಗಾದೆ. ಎರಡನೇ ಗಾದೆ ಬಹಳ ಮುಖ್ಯ. ನಮ್ಮ ಮಾಗಡಿ ನಾವು ಆಯ್ಕೆ ಮಾಡಿರೋನ್ಗೂ ಸಲ್ತದೆ, ಇಲ್ಲ ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮನಿಗೂ ಸಲ್ತದದು. ಯಾಕಂದ್ರೆ ಆ ಸೋಲೂರು ಹೋಬಳಿನ ಯಾಕಯ್ಯ ಬಿಟ್ಕೊಟ್ಟೆ, ದೊಡ್ಡ ರೆವಿನ್ಯೂ ಅಂತೇಳಿ ನನ್ನ ಅಲ್ಲಿ ಶಾಸಕ ಬಾಲ್ಯ ಸ್ನೇಹಿತ ಅಂತ ಸಲಗೆಲ್ ಕೇಳಿದೆ. ಏನಯ್ಯ ಬಂದ ನಿನ್ಗೆ ಅದನ್ನೇ ಯಾಕಯ್ಯ ಬಿಟ್ಕೊಟ್ಟೆ, ಅಲ್ಲಿ ಮಾಗಡಿ ತಾಲೂಕಿಯಲ್ಲಿ ಸಬ್ ರಿಜಿಸ್ಟರ್ ಹೋಗಿ ನೋಡು, ಸಬ್ ರಿಜಿಸ್ಟರ್ಗೆ 10 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದ್ರೆ 7.5 ಕೋಟಿ 8 ಕೋಟಿ ರೂಪಾಯಿ ಸೋಲೂರು ಹೋಬಳಿ ಬರ್ತದೆ ಅಂತ ರೆವಿನ್ಯೂ ಬಿಟ್ಕೊಡುವಂತ ಒಂದು ಇಂಥ ಕೆಲಸ ಮಾಡಿದ್ಯಲ್ಲ ಅಂತ ಹೇಳಂತ. ಇಲ್ಲ ಅವನ ಪ್ರೆಷರ್ ಹಾಕ್ಬಿಟ್ಟ, ನೆಲಮಂಗಲದ ಶಾಸಕ ಪ್ರೆಷರ್ ಹಾಕ್ಬಿಟ್ಟ ನಮ್ DK ಅವ್ರ ಕಡೆಯಿಂದ ಅಂತ ಹೇಳಿ ಏನು ಬೇರೆ ಬೇರೆ ಮಾತು ಬಂತು. ಇವರಿಬ್ಬರನ್ನು ನೋಡ್ಬಿಟ್ಟು ಒಂದೇ ಗಾದಿ ಜ್ಞಾಪಕ ಬಂತು. ಅಡ್ಡುಟದವನಿಗೆ ಪಾರ್ಪತ್ಯ ಕೊಟ್ಟಿದ್ಕೆ ಒಡೆಗದೆ ಕುಯ್ಸದಂತೆ ಅಂತ ಒಂದು ಗಾದಿ ಜ್ಞಾಪಕ ಬಂತು. ಹಂಗಾಗಿ ಇವೆರಡು ಗಾದೆಗಳನ್ನ ತಾವೆಲ್ಲರೂ ಮನವರಿಕೆ ಮಾಡಿಕೊಂಡು ಇಂಥವ್ರ ನಡುವೆ ನಾವಿದ್ದೀವಿ, ತಮ್ಮೆಲ್ಲರ ಎಚ್ಚರಿಕೆ ಇರಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸುವಂತ ಅನಿವಾರ್ಯತೆ ನಮಗಿದೆ. ತುಂಬಾ ಅನಿವಾರ್ಯತೆ ಇದೆ ನನಗಂತೂ ಸಿಕ್ಕಾಪಟ್ಟೆ. ಯಾಕಂದ್ರೆ ಈಗ ಒಂದು ಒರಟು ಮಾತದ ಹಳ್ಳಿ ಜನನೇ ಇರೋದ್ರಿಂದ ನಮ್ಮ ತಾಯಿದಿರು ಬಳಸ್ತಾರೆ ಒರಟಾಗಿ ಅದನ್ನ ಇಲ್ಲಿ ಹೇಳಂಗಿಲ್ಲ, ಹೇಳ್ಬೇಕು. ಏನು ಅಂತಂದ್ರೆ ಇಲ್ಲಿ ಹರಿದಂತ ವಿಷ ಕೋಡಿಯಾಗಿ ಆ ಶಿವಗಂಗೆ ಈ ಕಡೆ ಇರತಕ್ಕಂಥ ಕೆರೆಗಳಿವೆ, ಆ ಕೋಡಿಯಾಗಿ ಮಾಗಡಿ ತಾಲೂಕು ಹರಿತದೆ. ಈ ಮಾಗಡಿನಲ್ಲಿ ಇವತ್ತು ಕುಡಿಯೋ ನೀರಿನ ಯೋಜನೆ ಟೌನಲ್ಲಿ ಮಾತ್ರ ಇತ್ತು, ಮಂಚನಬೆಲೆ ನೀರು ಹಳ್ಳಿಗೂ ಪೈಪ್ ಹತ್ತಾ ಇದ್ದಾರೆ, ಮಂಚನಬೆಲೆಯಿಂದ ನೀರು ಕೊಡ್ತೀವಿ ಕುಡಿಯೋ ನೀರು ಅಂತೇಳಿ. ಹಾಗಾಗಿ ನಿಮ್ಮ ಮನೆಗೆ ಬೆಂಕಿ ಬೀಳ್ತು ಅಂದ್ರೆ ನಾನಲ್ಲಿ ಅಮಾರ್ ಮಲ್ಕೊಂಡ್ರೆ ಜನ ಎತ್ತರಿಸಲಿಲ್ಲ ಅಂದ್ರೆ ನಮ್ಮನಿಂದ ಕೂಡ ಹೋಗ್ತದೆ.
ಈಗ ಮಳೆ ಎಲ್ಲಾ ಹಳ್ಳಿನೂ ಸೇರ್ ಹೊಡಿತದೆ. ನೆಲಮಂಗಲಕ್ಕೆ ಮಾತ್ರ ಅತ್ತೆ ಮಳೆ ಚಿತ್ತೆ ಮಳೆ ಹೊಡೆದ್ಬಿಟ್ಟು ಬಾಡ್ರಲ್ಲಿ ನಿಂತೋಗ್ಬಿಡಲ್ಲ, ಬಾಣವಾಡಿ ತಕ್ ಬಂದ್ಬಿಟ್ಟೆ ನಿಂತೋಗ್ಬಿಡಲ್ಲ, ಅದು ಶಿವನಹಳ್ಳಿ ತಕ್ ಬಂದ್ಬಿಟ್ಟು. ಅದು ಮಳೆಗೇನು ಹಂಗೆ ಪ್ರಕೃತಿನಲ್ಲಿ ತಾಲೂಕು, ನಾವು ನೀವು ತಾಲೂಕು ಜಿಲ್ಲೆ ಅಂತ ಮಾಡ್ಕೊಂಡಿರೋದು. ನಿಮ್ಮ ವಿಷಯ ಮಾಗಡಿ ತಾಲೂಕಿನ ಮನೆ ಮನೆಗೂ ಹರಿತದೆ, ನಾವು ಕೂಡ ಅಲ್ಲಿ ಎಚ್ಚರಿಸಬೇಕಾದಂತೂ ನಿಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ದ. ಮತ್ತೆ ಈ ಶಿವಗಂಗೆ ಹಿಂಭಾಗದ್ದು ವಿಷ, ಆ ವಿಷ ಕೋಡಿಯಾಗಿ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದು ಐಭೋಗ ಅಂತ ಏನು ಜನಪದರಿ ಹಾಡಿದಿರಲ್ಲ, ಕುಣಿಗಲ್ ಕೆರೆಗೆ ತಲುಪಿ ಕುಣಿಗಲವ್ರಿಗೆ ಆ ವಿಷಯ ತಲುಪ್ತದೆ, ಅವ್ರನ್ನು ಕೂಡ ಎಚ್ಚರಿಸುವಂತ ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಆಮೇಲೆ ಕುಣಿಗಲ್ ಮತ್ತು ಮಾಗಡಿ ತಾಲೂಕಿನ ರೈತರಿಗೆ ಒಂದು ನಂಬಿಕೆ ಮತ್ತು ವೈಜ್ಞಾನಿಕ ಸತ್ಯ. ಏನು ಸತ್ಯ ಅಂತಂದ್ರೆ, ನಮ್ಮ ಸಾವಿರಾರು ಬೋರ್ವೆಲ್ಗಳೇನಿವೆ, ಲಕ್ಷಾಂತರ ಬೋರ್ವೆಲ್ಗಳೇನಿವೆ ಮಾಗಡಿ ತಾಲೂಕು ಕುಣಿಗಲ್ ತಾಲೂಕಿನಲ್ಲಿ, ತಿಪ್ಪಗೊಂಡಹಳ್ಳಿ ಡ್ಯಾಂನಲ್ಲಿ ನೀರಿದ್ರೆ ಮಾತ್ರ ಅವು ಮೇಲ್ಮಟ್ಟಕ್ಕೆ ಬರ್ತವೆ, ಇಲ್ಲ ಅಂದ್ರೆ ಅದು ಸಂಪೂರ್ಣ ಅವು ಕುಸಿದೋಯ್ತವೆ, ಗ್ಯಾಪ್ ಹೊಡೆಯಕ್ಕೆ ಸ್ಟಾರ್ಟ್ ಆಯ್ತದೆ, ಇಲ್ಲ ನಿಂತು ಹೋಗ್ತದೆ. ಹಂಗಾಗಿ ಈ ವಿಷ ಇವತ್ತು ಲಕ್ಷಾಂತರ ಬೋರ್ಗಳು ತಲುಪ್ತದೆ. ಇವತ್ತು ಲಕ್ಷಾಂತರ ಜೀವಗಳು, ಜಾನುವಾರುಗಳು ಸೇರಿದಂತೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಕೋಟ್ಯಾಂತರ ಜೀವಗಳು ನರಳತಕ್ಕಂತ ಒಂದು ದೊಡ್ಡ ದುರಂತ ಇದರಿಂದ ಕಾದದೆ. ಹಂಗಾಗಿ ನಾವು ಅದು ನಮ್ಮ ತಾಯಿದ ಏನ್ ಹೊರಟ್ಗಾದಿ ಅಂತ ಹೇಳದ್ನಲ್ಲ, ಅದೇನೋ ಕುಲುಕ್ ನನ್ ರಕ್ತಾಲ್ ಅಂತ ಯಾರೋ ತಲಾಕಿಷ್ಟಿಟ್ಟು ಅಂತಾರಲ್ಲ, ಹಂಗಾಗಿ ಈ ನೀವು ಅವನ ಯಾರೋ ಇಲ್ಲಿ ಅವನ ಒಂದು ಇನ್ಯಾವುದೋ ಅವನ ದುಡ್ಡು ಮಾಡ್ತಕ್ಕಂತ ಒಂದು ಯೋಜನೆಯನ್ನು ಇಲ್ಲಿ ಚಾಲು ಮಾಡಿದ್ರೆ ಇಡೀ ನಮ್ಮ 2-3 ತಾಲೂಕುಗಳು ಯಾವ ರೀತಿ ಕೆಡ್ತವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಅಲ್ಲಿ ಜನಕ್ಕೆ ನಾವು ಕೊಡಬೇಕಾಗದೆ. ನಿಮ್ ಸಂಘಟನೆ ಜೊತೆ ಪ್ರಾಣವಾಗಿ ನಾವು ಇರ್ತೀವಿ ಅಂತೇಳಿ ಇವತ್ತು ರಾಜಕೀಯ ಸಂಘಟನೆ ಮಾಡುವಂತದ್ದು, ನಾಳೆ ZPTPಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋ ಯುವಕರು ತುಂಬಿರೋ ಈ ದೇಶದಲ್ಲಿ ZPTPಗೆ ಯಾರನ್ನ ನಿಲ್ಲಿಸಬೇಕು, ಯಾರೆಲ್ಲ ಜಾಗ ಮಾಡಬೇಕು, ಏನ್ ಪೋಸ್ ಕೊಟ್ಕೊಂಡು ಏನ್ ಬಿಲ್ಡಪ್ ಕೊಟ್ಕೊಂಡು ನಾವು ಜಾಗ ಮಾಡ್ಕೋಬೇಕು ಅಂತ ತುಂಬಿರುವ ಈ ಸಮಾಜದಲ್ಲಿ, ಆಮೇಲೆ ಯಾರೋ ದೊಡ್ಡ ನಾಯಕರಿಗೆ ಕೊಡೋಣ ಒಂಚೂರು ಕಾಸನ ನೀನ್ ಮಾಡಬಾರ್ದು, ಏನೇ ಮಾಡುದು ಸಮರ್ಥನೆ ಮಾಡ್ತೀವಿ ಅಂತ ಇವತ್ತು ಸಾವಿರಾರು ಜನ ತುಂಬಿರುವ ಯುವಕರು ತುಂಬಿರುವಂತ ಈ ಸಮಾಜದಲ್ಲಿ ಈ ಪವಿತ್ರವಾದ ನೆಲವನ್ನ ಜಲವನ್ನ ಉಳಿಸ್ತೀವಿ ಅಂತ ಎದ್ದಿರ್ತಕ್ಕಂಥ ನೆಲಮಂಗಲ ತಾಲೂಕಿನ ಈ ಧೀರ ಮಕ್ಕಳ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.